ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾದ ಹೋಳಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಬಂದುಬಿಟ್ಟು ನಾನು ಅರ್ಧ ಕೆ ಜಿ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ತೊಗೋಬೇಕು. ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಹುರ್ಕೋಬೇಕು. ಶೇಂಗಾ ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ನೋಡಿ ಈ ಥರ ಜಾಸ್ತಿ ಕಲರ್ ಬರೋವರೆಗೂ ಹುರ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕಲರ್ ಬರುತ್ತೆ ಹುರ್ಕೊಳ್ಳಿ. ಸೊ ಫಸ್ಟಿಗೆ ಶೇಂಗಾ ಮತ್ತು ಬೆಲ್ಲನ ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಥರ ಪೇಸ್ಟ್ ಆಗಿರಬೇಕು. ಎಲ್ಲನೂ ಇದೇ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಮೈದಾ ಹಿಟ್ಟು ನಾದ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ನೋಡಿ ಈ ಥರ ಪರ್ಫೆಕ್ಟಾಗಿ, ತುಂಬ ಗಟ್ಟಿನೂ ಆಗಬಾರ್ದು, ಅಳಸೂ ಆಗಬಾರ್ದು. ಸೊ ಪರ್ಫೆಕ್ಟಾಗಿ ನಾದ್ಕೊಂಬಿಡಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಡಿ. ಇವಾಗ ಶೇಂಗಾದ ಕುಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ಸೊ ನೀರು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರಬೇಕು. ಸ್ವಲ್ಪದಾಗಿ ನೀರು ಹಾಕ್ಕೊಂಡು ಕಲಸಿ. ಒಮ್ಮೆ ಜಾಸ್ತಿ ಹಾಕಿದರೆ ಅಳಸಾಗಿಬಿಡುತ್ತೆ ಅದು ಕುಟ್ಟ. ಸೊ ಸ್ವಲ್ಪಗೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಉಂಡೆ ಆಗೋ ರೀತಿ. ನೋಡಿ ನಾನು ಕಲಿಸ್ಕೊತಾ ಇದ್ದೆ ನೋಡಿ, ಇದೇ ಥರ ನೀರು ಹಾಕ್ಕೊಳ್ಳಿ. ಸ್ವಲ್ಪದಾಗೆ, ಒಂದೇ ಸಲಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ. ಇವಾಗ ಈ ಥರ ಆದಮೇಲೆ ಸ್ವಲ್ಪ ಬರೀ ಕೈಗೆ ನೀರು ಹಚ್ಕೊಂಡು ಕಲಿಸ್ಕೊಳ್ಳಿ. ನೀರು ಹಾಕಕ್ಕೆ ಹೋಗಬೇಡಿ. ಇವಾಗ ನೀರು ಹಾಕಿದರೆ ಉಂಡೆ ಮಾಡೋಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ಬಂದಿದೆ ನೋಡಿ ಈ ಥರ. ಇವಾಗ ಒಂದೊಂದಾಗಿ ಉಂಡೆನ ಕಟ್ಕೋಬಹುದು. ಇದನ್ನು ಕೂಡ ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಡಿ. ಸೊ ಇವಾಗೆಲ್ಲ ನೆಂದಾಯಿತು, ಹಿಟ್ಟು ಕೂಡ ನೆಂದಾಯಿತು. ಇವಾಗ ಉಂಡೆ ಕಟ್ಕೋತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ. ಎಲ್ಲ ಉಂಡೆನೂ ಇದೇ ಥರ ಕಟ್ಕೊಂಬಿಡಿ. ಹಾಗೆ ಈಗ ಹೋಳಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ ಹೋಳಿಗೆ ಯಾವ ಥರ ಮಾಡೋದು ಅಂತ ಗೊತ್ತಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹೋಳಿಗೆನ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಸೊ ಎಲ್ಲ ಹೋಳಿಗೆನೂ ಮಾಡ್ಕೊಂಬಿಡಿ. ನಿಮಗೆ ಯಾವ ಸೈಜಲ್ಲಿ ಬೇಕು, ದೊಡ್ಡ ಸೈಜಲ್ಲಿ ಬೇಕು ಹೋಳಿಗೆ ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ. ಹಾಗೆ ಸ್ಮಾಲ್ ಸೈಜ್ ಬೇಕಂದರೆ ಸ್ಮಾಲ್ ಸೈಜಲ್ಲೇ ಮಾಡ್ಕೊಳ್ಳಿ. ನಾನು 2 ಟೈಪ್ ಹೋಳಿಗೆ ಮಾಡಿ ತೋರಿಸಿದ್ದೀನಿ. ದೊಡ್ಡ ಸೈಜು ಮಾಡಿದ್ದೀನಿ, ಹಾಗೆ ಸಣ್ಣ ಸೈಜು ಕೂಡ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.